ಪಿತೂರಿಯನ್ನ ಶಿಕ್ಷಣ ಸಚಿವರು ನೋಡ್ಲೇಬೇಕು. ಶಿಕ್ಷಣ ಇಲಾಖೆಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಹಾಗಾಗಿ ಶಿಕ್ಷಣ ಸಚಿವರು ಈ ಸುದ್ದಿಯನ್ನ ನೋಡ್ಲೇಬೇಕು. ಶಿಕ್ಷಣ ಇಲಾಖೆಯೇ ಹೀಗಿದ್ರೆ ಇನ್ನು ಶಾಲೆಗಳ ಗತಿ ಏನು? ಶಾಲೆಗಳ ಬಗ್ಗೆ, ಎಷ್ಟೋ ಶಾಲೆಗಳ ಬಗ್ಗೆ ನಾವು ನಿಮಗೆ ಸುದ್ದಿಯನ್ನ ತೋರಿಸ್ತೀವಿ, ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ನಿಮಗೆ ನಾವು ವಿವರಣೆಯನ್ನ ಕೊಡ್ತೀವಿ. ಆದ್ರೆ ಶಿಕ್ಷಣ ಇಲಾಖೆಯೇ ಈ ಪರಿಸ್ಥಿತಿಯಲ್ಲಿದ್ರೆ ಇನ್ನು ಶಾಲೆಗಳ ಪರಿಸ್ಥಿತಿ ಇನ್ನು ಹೇಗಿರುತ್ತೆ? ಇದು ಶಿಕ್ಷಣ ಇಲಾಖೆಯ ಕಚೇರಿಯೋ ಅಥವಾ ಕಸದ ತೊಟ್ಟಿನೋ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಶಿಕ್ಷಣ ಇಲಾಖೆಯ ಕರ್ಮಕಾಂಡ ನಿಮ್ಮ ಮುಂದೆ ಇಡ್ತೀವಿ. ನಾವು ತೋರಿಸುವಂತಹ ದೃಶ್ಯವನ್ನ ನೋಡಿ ನೀವೇ ಡಿಸೈಡ್ ಮಾಡಿ, ಇದು ಶಿಕ್ಷಣ ಇಲಾಖೆಯ ಕಚೇರಿನ ಅಥವಾ ಕಸದ ತೊಟ್ಟಿನ ಅಂತ. ಗೋಡೆಗಳಲ್ಲಿ ಬಿರುಕು ಯಾವ ರೀತಿ ಬಿಟ್ಟಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು. ಶಿಕ್ಷಣ ಇಲಾಖೆಯ ಕಚೇರಿ ಇದು. ಶಿಕ್ಷಣ ಇಲಾಖೆಯ ಕರ್ಮಕಾಂಡ ಇದು. ಒಂದು ಪಾಳು ಬಿದ್ದ ಕಟ್ಟಡ, ಬಿರುಕು ಬಿಟ್ಟಿರುವಂತಹ ಗೋಡೆ, ಮೇಲ್ಚಾವಣಿ ಡ್ಯಾಮೇಜ್ ಆಗಿದೆ, ಸುತ್ತಮುತ್ತ ಕಸದ ರಾಶಿ. ಶಿಕ್ಷಣ ಸಚಿವರೇ, ಇದರ ಬಗ್ಗೆ ಯಾವತ್ತೂ ಕೂಡ ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ? ಬಂದಿಲ್ಲ ಅಂತ ಅಂದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿರುವಂತಹ ಅವ್ಯವಸ್ಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜೀವ ಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಾಲೆಗಳಿಗೆ ಅನುದಾನ ಕೊಡಬೇಕಾದಂತಹ ಶಿಕ್ಷಣ ಇಲಾಖೆಗೆ ಈ ಗತಿನ ಹಾಗಾದ್ರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಶಿಕ್ಷಣ ಇಲಾಖೆಯ ರಿಯಾಲಿಟಿ ಚೆಕ್. ಅಧೋಗತಿ ತಲುಪಿದೆ ಬೆಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಇಲಾಖೆ. ಈಗ ನೀವು ನೋಡ್ತಾ ಇದ್ದಂತಹ ದೃಶ್ಯ ಏನಿದೆ ಅದು ಬೆಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಇಲಾಖೆ. ಅದು ಕಲಾಸಿಪಾಳ್ಯದ ಉಪನಿರ್ದೇಶಕರ ಕಚೇರಿ. ಅದು ಹೇಗಿದೆ ನೋಡಿ. ಮುಟ್ಟಿದೆಲ್ಲ ಪುಡಿಪುಡಿಯಾಗಿ ಉದುರ್ತಾ ಇದೆ. ಗೋಡೆ ಮುಟ್ಟಿದ್ರೆ ಸಾಕು ಪುಡಿ ಪುಡಿಯಾಗಿ ಉದುರ್ತಾ ಇದೆ. ಮೇಲ್ಚಾವಣಿಯಲ್ಲಿ ಬಿರುಕು, ಟೈಲ್ಸ್ ಎಲ್ಲ ಬಾಯಿ ಬಿಟ್ಟು ಕೂತಿದೆ. ಶಿಕ್ಷಣ ಇಲಾಖೆ ದಾಖಲೆಗಳೆಲ್ಲ ಗೆದ್ದಲು ಪಾಲಾಗಿದೆ. ಜೀವ ಭಯದಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಶಿಕ್ಷಣ ಇಲಾಖೆಯ ಕರ್ಮಕಾಂಡ. ಇದೆಂತ ವ್ಯವಸ್ಥೆ ಇದು? ಶಿಕ್ಷಣ ಇಲಾಖೆ ಕಚೇರಿ ಅಂತ ಹೇಳ್ತಾರಾ ಇದನ್ನ ಯಾರಾದ್ರೂ? ಎಷ್ಟೋ ಸರ್ಕಾರಿ ಶಾಲೆಗಳು ಈ ಅವಸ್ಥೆ ಆಗಿರೋದನ್ನ ನಾವು ನಿಮಗೆ ತೋರಿಸ್ತಿದೀವಿ. ಆದ್ರೆ ಶಿಕ್ಷಣ ಇಲಾಖೆಯ ಕಚೇರಿಯೇ ಈ ಅವಸ್ಥೆ ಆಗಿದೆ. ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ, ಮೇಲ್ಚಾವಣಿ ಕುಸಿದು ಬೀಳೋ ಹಂತದಲ್ಲಿದೆ, ಟೈಲ್ಸು ಕಿತ್ತಾಚೆ ಬಂದಿದೆ, ಸುತ್ತಮುತ್ತ ಕಸದ ರಾಶಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಧೋಗತಿ ತಲುಪಿದೆ ಬೆಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಇಲಾಖೆ. ಮತ್ತೊಂದು ಕಡೆ ಕಲಾಸಿಪಾಳ್ಯದ ಉಪನಿರ್ದೇಶಕರ ಕಚೇರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ಅವಸ್ಥೆಯಲ್ಲಿದೆ ಅಂತ. ಅಲ್ಲಿರುವಂತಹ ದಾಖಲೆಗಳೆಲ್ಲ ಗೆದ್ದಲು ಪಾಲಾಗಿದೆ. ಕಟ್ಟಡವೇ ಈ ರೀತಿ ಇದ್ರೆ ಇನ್ನು ಅದರಲ್ಲಿದ್ದಂತಹ ದಾಖಲೆಗಳ ಪರಿಸ್ಥಿತಿ ಏನಾಗಿರ್ಬೇಡ. ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಕಟ್ಟಡಗಳು ಎಷ್ಟು ಸುಸ್ಥಿರವಾಗಿದೆ ಅನ್ನುವಂತಹ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವು ಕಲಾಸಿಪಾಳ್ಯದಲ್ಲಿ ಇರುವಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಬಳಿಯಲ್ಲಿರುವಂಥ ಕಟ್ಟಡದಲ್ಲಿದ್ದೀವಿ. ಸದ್ಯಕ್ಕೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಟ್ಟಡ ಹದಗೆಟ್ಟಿದೆ ಅಂತ ಹೇಳಿ. ಕಳೆದ ಒಂದು ತಿಂಗಳ ಹಿಂದೆ BBMPಯ ಒಂದು ಶಾಲೆ ಕಟ್ಟಡ ಕುಸಿದು ಬಿದ್ದಿತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಕಚೇರಿಗಳು ಎಷ್ಟು ಸುಸ್ಥಿರವಾಗಿದೆ, ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಸಬಲವಾಗಿದೆ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣವಾಗಿತ್ತು. ಸದ್ಯಕ್ಕೆ ನೋಡ್ತಾ ಇರ್ಬೋದು ಇದು ಸ್ವತಃ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಪಕ್ಕದಲ್ಲಿರುವಂಥ ಕಚೇರಿ. ಇಲ್ಲಿರುವಂಥ ಬಹುತೇಕ ಕಚೇರಿಯ ಸ್ಥಿತಿಯೂ ಕೂಡ ಇದೇ ರೀತಿಯಾಗಿದೆ. ಇಲ್ಲಿ ಸದ್ಯಕ್ಕೆ ಈ ಕಚೇರಿ ನಾವೇನು ತೋರಿಸ್ತಾ ಇದ್ದೀವಿ, ಇದು ಡಾಕ್ಯುಮೆಂಟ್ಗಳನ್ನು ಸಂಗ್ರಹ ಮಾಡಿರುವಂಥ ಕಚೇರಿ. ಇಂದೋ ನಾಳೆನೋ ಬೀಳುವಂಥ ಸ್ಥಿತಿಯಲ್ಲಿರುವಂಥ ಈ ಒಂದು ಕಟ್ಟಡದಲ್ಲಿ ಸದ್ಯಕ್ಕೆ ದಿನದ 4-5 ಅಧಿಕಾರಿಗಳು ಪ್ರತಿನಿತ್ಯವೂ ಕೂಡ ವರ್ಕ್ ಮಾಡ್ತಾರೆ. ಸದ್ಯಕ್ಕೆ ನಾನು ಇದರ ಕಟ್ಟಡದ ಒಳಭಾಗದ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಒಳಭಾಗದಲ್ಲೂ ಕೂಡ ಕೂತು ವರ್ಕ್ ಮಾಡ್ತಾರೆ, ಬಟ್ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಸದ್ಯಕ್ಕೆ ನೋಡ್ತಾ ಇದ್ದೀರಾ. ಇವತ್ತು ನಾಳೆನೋ ಬೀಳುವಂಥ ಸ್ಥಿತಿಯಲ್ಲಿರುವಂಥ ಕಟ್ಟಡ ಇದು. ನಾನು ಇದೇ ಪರಿಸರದಲ್ಲಿರುವಂಥ ಬೇರೆ ಬೇರೆ ಕಟ್ಟಡಗಳನ್ನು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಆ ಕಟ್ಟಡಗಳ ಬಳಿ ಹೋಗಿ ನೋಡೋಣ, ಅದರ ಸ್ಥಿತಿಯು ಕೂಡ ಹೇಗಿದೆ ಅನ್ನುವಂಥದ್ದನ್ನು. ಸದ್ಯಕ್ಕೆ ನೀವು ನೋಡ್ತಾ ಇರುವಂಥದ್ದು ಶಿಕ್ಷಣ ಅಧಿಕಾರಿಗಳ ಕಚೇರಿ ಏನಿದೆ ಇದು. ಇದರ ಒಂದು ಪಿಲ್ಲರ್ ಏನಿದೆ, ಈ ಪಿಲ್ಲರನ್ನು ನೋಡ್ತಾ ಇರ್ಬೋದು. ಪಿಲ್ಲರ್ ಕ್ರ್ಯಾಕ್ ಆಗಿದೆ. ಕ್ರ್ಯಾಕ್ ಆಗಿರುವಂಥ ಕಾರಣಕ್ಕೋಸ್ಕರ ಅದು
ಬೆಂಡ್ ಆಗಿರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಇವತ್ತು ಅಥವಾ ನಾಳೆ ಇದು ಬೀಳುವಂಥ ಸ್ಥಿತಿಯಲ್ಲಿರುವಂಥದ್ದು. ಇದರ ಪಕ್ಕದಲ್ಲಿರುವಂಥ ಮರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಮರವನ್ನು ನೋಡಿದ್ರೂ ಕೂಡ ಇದು ಕೂಡ ಅದರ ಮೇಲ್ಭಾಗಕ್ಕೆ ಹೊಂದಿಕೊಂಡಿರುವಂಥದ್ದು. ಈ ಒಂದು ಮರ ಕೂಡ ಸಾಕಷ್ಟು ಅಂದರೆ ಮರದ ಬೇರುಗಳು ಹೋಗಿರುವಂಥ ಕಾರಣಕ್ಕೋಸ್ಕರ ಈ ಥರದ ಸ್ಥಿತಿ ನಿರ್ಮಾಣವಾಗಿರುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಮರವನ್ನು ಕೂಡ ಗಮನಿಸಿದ್ರೆ ಬಹಳ ಬೃಹತ್ತಾಗಿರುವಂಥ ಬೆಳೆದಿರುವಂಥ ಮರ. ಇದು ಸದ್ಯಕ್ಕೆ ನೋಡ್ತಾ ಇರ್ಬೋದು ನೀವು ಶಿಕ್ಷಣಾಧಿಕಾರಿಗಳ ಕಚೇರಿ, ಉಪನಿರ್ದೇಶಕರ ಕಚೇರಿಯ ಪಕ್ಕದಲ್ಲಿರುವಂಥ ಶಿಕ್ಷಣಾಧಿಕಾರಿಗಳ ಕಚೇರಿ. ಈ ಒಂದು ಕಚೇರಿಯ ಒಳಭಾಗದಲ್ಲಿ ನೋಡ್ತಾ ಹೋದರೂ ಕೂಡ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮೇಲ್ಭಾಗದಲ್ಲೂ ಕೂಡ ಇದು ಕೂಡ ಕ್ರ್ಯಾಕ್ ಆಗಿದೆ. ಆದರೆ ಈ ಕ್ರ್ಯಾಕ್ ಆಗಿರೋದು ಕಾಣಬಾರ್ದು ಅಂತ ಹೇಳಿ ಪೇಂಟ್ ಮಾಡಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಾ. ಇದೇ ಇದರಲ್ಲಿ ನಮ್ಮ ಅಧಿಕಾರಿಗಳು ಕೂರ್ತಾರೆ ಅಂದರೆ ಜೀವಭಯವನ್ನು ಇಟ್ಟುಕೊಂಡು ಕೂರ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಸದ್ಯಕ್ಕೆ ಗಮನಿಸ್ಕೊಳ್ಬೇಕಾಗಿದ್ದು. ಪಕ್ಕದಲ್ಲಿ ಇನ್ನೊಂದು ವೆಂಕಟೇಶ್ ಅವರ ಶಿಕ್ಷಣಾಧಿಕಾರಿಗಳ ಕಚೇರಿ ಇದೆ. ಈ ಶಿಕ್ಷಣಾಧಿಕಾರಿಗಳ ಕಚೇರಿಯ ಒಳಭಾಗದಲ್ಲೂ ಕೂಡ ಇದೇ ಸ್ಥಿತಿ ಇರುವಂಥದ್ದು ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ. ಇದು ನಮ್ಮ ಸರ್ಕಾರಿ ಕಚೇರಿ, ನಮ್ಮ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಕೂತ್ಕೊಳ್ಬೇಕಾದಂಥ ಜಾಗ ಯಾವ ರೀತಿಯಾಗಿದೆ, ಯಾವ ರೀತಿಯಲ್ಲಿ ಹದಗೆಟ್ಟಿದೆ ಅನ್ನುವಂಥದ್ದನ್ನು ಸದ್ಯಕ್ಕೆ ನೋಡ್ತಾ ಇದ್ದೀರಾ. ಇದು ಸದ್ಯಕ್ಕೆ BBMP ಕಚೇರಿಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳು ಸೇಫ್ ಅಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ. ಇದು ಬಹಳ ಪುರಾತನವಾದಂಥ ಕಚೇರಿ. ಆದರೆ ಈ ಕಚೇರಿಗಳ ರಿಪೇರಿ ಯಾವಾಗ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಎದ್ದಿರುವಂಥ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.